ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನೇ ವಚನ. ಆ ದಿವಸಗಳಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚುತ್ತಾ ಬರಲಾಗಿ ಅನುದಿನವೂ ಉಪಚಾರದಲ್ಲಿ ತಮ್ಮ ವಿಧವೆಯರನ್ನು ಸರಿಯಾಗಿ ಪರಾಂಬರಿಸುವುದಿಲ್ಲವೆಂದು ಇಬ್ರಿಯರ ಮೇಲೆ ಗ್ರೀಕ್ ಭಾಷೆ ಮಾತನಾಡುವವರು ಗುಣುಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುವುದು ತಕ್ಕದಲ್ಲವಲ್ಲ. ಆದುದರಿಂದ ಸಹೋದರರೇ, ಸಂಭಾವಿತರು, ಆತ್ಮಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ನಾವು ಅವರನ್ನು ಪ್ರೀತಿಯಿಂದ ಕೂಡಿದ ಈ ಕೆಲಸದ ಮೇಲೆ ನೇಮಿಸುವೆವು. ಅನುದಿನವೂ ಪರಿಚರ್ಯ. 1ನೇ ವಚನ ಸೆಕೆಂಡ್ ಲೈನ್ನಲ್ಲಿ ಏನಿದೆ? ಅನುದಿನದ ಪರಿಚರ್ಯ. ಯಾವುದು ಅನುದಿನದ ಪರಿಚರ್ಯ? ಆ ಕಾಲದಲ್ಲಿ ಸಭೆಯಲ್ಲಿ ಗಂಡನನ್ನು ಕಳೆದುಕೊಂಡಿರುವಂತಹ ವಿಧವೆಯವರ ಪೋಷಣೆಗೋಸ್ಕರ ಕೆಲವರನ್ನು ನೇಮಿಸಿದ್ರು. ಅಂದರೆ ಪ್ರೀತಿಯನ್ನು ತೋರಿಸುವ ಪರಿಚರ್ಯ. ಈಗ ತಾನೇ ಓದಿದೆವಲ್ಲವೇ? ಆದಿ ಸಭೆಯವರು ತಮಗಿರುವ ಆಸ್ತಿಯನ್ನು ಅಗತ್ಯತೆಗಳಿಗಾಗಿ ಹಂಚಿಕೊಡ್ತಾರೆ. ಅವರು ತಮಗಿರುವ ಆಸ್ತಿಯನ್ನು ಅಗತ್ಯತೆಗಾಗಿ ಹಂಚಿಕೊಡ್ತಾರೆ. ಯಸ್, ಕಲ್ವರಿ ಟೆಂಪಲ್ನಲ್ಲಿ ಕೂಡ ಅದೇ ಜರುಗುತ್ತಾ ಇದೆ. ಸಾಧಾರಣವಾಗಿ ನಿಮ್ಮ ಬರ್ತ್ಡೇ ಇದೆ ಅಂದ್ಕೊಳ್ಳಿ. ನಿಮ್ಮ ಬರ್ತ್ಡೇಗೆ ನೀವೇನ್ ಮಾಡ್ತೀರಿ? ಸಾಧಾರಣವಾಗಿ ಪಾಸ್ಟರ್ ಅವರನ್ನು ಕರೆಯಿಸುತ್ತೀರಿ. ಪಾಸ್ಟರ್ ಅವರು ಬಂದು ಏನ್ ಮಾಡ್ತಾರೆ? ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದು ಸಹಜ. ಆದರೆ ಸೇವಕನಾದ ನಾನು ಮಾಡ್ತಾ ಇರೋದೇನು ಗೊತ್ತಾ? ನಿಮ್ಮ ಬರ್ತ್ಡೇ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬಂದು ನೀವು ಕೊಂಡುಕೊಂಡ ಕೇಕನ್ನು ನಿಮ್ಮ ಕೈಯಿಂದ ನಾನು ಕಟ್ ಮಾಡಿಸುತ್ತಾ ಇಲ್ಲ. ನಾನು ಭಾವಿಸುತ್ತಿರುವುದೇನೆಂದರೆ, ಕಲ್ವರಿ ಟೆಂಪಲ್ನಲ್ಲಿರುವ ಸದಸ್ಯರು ನನ್ನ ಆತ್ಮೀಕ ಮಕ್ಕಳಾಗಿದ್ದಾರೆಂದು. ನನ್ನ ಮಕ್ಕಳ ಬರ್ತ್ಡೇ ಇರುವಾಗ ನಾನೇನ್ ಮಾಡುತ್ತೇನೆ? ನಾನೇ ಕೇಕ್ ಕೊಂಡುಕೊಳ್ತೇನೆ, ಇಲ್ಲವೇ ನಾನೇ ಕೇಕನ್ನು ತರ್ತೇನೆ, ಇಲ್ಲವೇ ನಾನೇ ಕೇಕನ್ನು ಕಳುಹಿಸಬೇಕು. ಹಾಗಾಗಿ ನನ್ನ ಆತ್ಮೀಕ ಮಕ್ಕಳ ಬರ್ತ್ಡೇಗೆ ನಾನೇ ಕೇಕ್ ಕಳಿಸುತ್ತಿದ್ದೇನೆ. ಇಲ್ಲವೇ ಆರಾಧನೆ ಮುಗಿಸಿ ಹೋಗುವಾಗ, ಆ ವಾರದಲ್ಲಿ ನಿಮ್ಮ ಬರ್ತ್ಡೇ ಇರುವುದಾದರೆ ನಿಮಗೋಸ್ಕರ ಕೇಕ್ ಸಿದ್ಧ ಮಾಡಿ ಇಡಲಾಗಿದೆ, ಹೋಗುವಾಗ ಕೇಕ್ ತಕೊಂಡು ಹೋಗಿರಿ ಎಂಬುದಾಗಿ ಹೇಳುತ್ತೇನೆ. ಅದಕ್ಕೆ ಕಾರಣವೇನು? ಪ್ರೀತಿ. ಹಾಗೆಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಗಂಡನನ್ನು ಕಳೆದುಕೊಂಡ ವಿಧವೆಯವರು ಯಾರಿದ್ದಾರೋ ಅವರಿಗೆ ಪೆನ್ಷನ್ ಸ್ಕೀಮ್ ಏರ್ಪಡಿಸಿದ್ದೇವೆ. ಸ್ವಲ್ಪ ಪೆನ್ಷನ್ ಅವರಿಗೆ ಕೊಡುವುದಾದರೆ, ಸ್ವಲ್ಪ ಆರ್ಥಿಕ ನೆರವು ಅವರಿಗೆ ನೀಡುವುದಾದರೆ ಅವರು ಸ್ವಲ್ಪ ಮಟ್ಟಿಗೆ ಸಹಾಯ ಹೊಂದಿಕೊಳ್ತಾರಂದುಕೊಂಡು ಪೆನ್ಷನ್ ಸ್ಕೀಮ್ ಏರ್ಪಡಿಸಿದ್ದೇವೆ. ಕೇಳ್ತಿದ್ದೇನೆ, ಪ್ರಪಂಚದ ಚರಿತ್ರೆಯಲ್ಲಿ ನೀವು ಎಲ್ಲಿಯಾದರೂ ಕೇಳಿದ್ದೀರಾ? ಒಂದು ಸಭೆಯಲ್ಲಿರುವಂತಹ ವೃದ್ಧರಿಗೆ, 60 ವರ್ಷ ಮೇಲ್ಪಟ್ಟಂತಹ ವೃದ್ಧರಿಗೆ, ಗಂಡನನ್ನು ಕಳೆದುಕೊಂಡೋ ಹೆಂಡತಿಯನ್ನು ಕಳೆದುಕೊಂಡೋ ಒಂಟಿಯಾಗಿ ಉಳ್ಕೊಂಡಿರುವ ವೃದ್ಧರಿಗೆ ಪೆನ್ಷನ್ ಕೊಡುವಂತಹ ಸಭೆ ನೀವು ಎಲ್ಲಿಯಾದರೂ ನೋಡಿದೀರಾ? ಎಲ್ಲಿಯೂ ನೋಡಿರ್ಲಿಕ್ಕಿಲ್ಲ. ಆದರೆ ಭೂಮಿಯ ಮೇಲೆ ಇದೆ. ಅದರ ಹೆಸರೇ ಕಲ್ವರಿ ಟೆಂಪಲ್ ಆಗಿದೆ. ವಿಧವೆಯರಿಗೆ ಪೆನ್ಷನ್ಸ್ ಕೊಡ್ತೇವೆ. ವೃದ್ಧಾಪ್ಯದಲ್ಲಿ ಇದ್ದುಕೊಂಡು ಒಬ್ಬಂಟಿಗರಾಗಿರುವವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಪೆನ್ಷನ್ ಕೊಡ್ತೇವೆ. 60 ವರ್ಷ ಮೇಲ್ಪಟ್ಟಂಥವರಿಗೆ ಉಚಿತವಾದ ಔಷಧಿಗಳನ್ನು ವಿತರಿಸ್ತೇವೆ. ಭಾನುವಾರ ಸಭೆಗೆ ಬಂದಂಥವರು ಯಾವುದಾದರೂ ಅನಾರೋಗ್ಯ ಹಾದು ಹೋಗುತ್ತಿರುವುದಾದರೆ ಉಚಿತವಾಗಿಯೇ ಚಿಕಿತ್ಸೆ ಕೊಡ್ತೇವೆ, ಉಚಿತವಾಗಿ ಔಷಧಿ ವಿತರಿಸ್ತೇವೆ. ಇವೆಲ್ಲವುಗಳನ್ನು ಯಾಕೆ ಮಾಡ್ತೇವೆ ಗೊತ್ತಾ? ಪ್ರೀತಿಯಿಂದ ಕೂಡಿರುವಂತಹ ಪರಿಚರ್ಯ ಆಗಿರೋದ್ರಿಂದ. ಸತೀಶ್ ಕುಮಾರ್ ಆದ ನಾನು ಏನೇ ಮಾಡಿದ್ರೂ ಕೂಡ ವಾಕ್ಯಾನುಸಾರವಾಗಿ ಮಾಡ್ತಿದ್ದೇನೆ, ಎಲ್ಲೋ ಕಲ್ತು ಬಂದು ಮಾಡುತ್ತಾ ಇಲ್ಲ. ವಾಕ್ಯವನ್ನು ನಾನು ಓದುತ್ತಿರುವಾಗ, ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ, ದೇವರು ನನ್ನನ್ನು ಪ್ರೇರೇಪಿಸಿದಾಗ ಆ ಪ್ರೇರೇಪಣೆಗೆ ವಿಧೇಯನಾಗಿ ಈಗೋ ಇಷ್ಟು ಸೇವೆ ನಾವು ಮಾಡ್ತಿದ್ದೇವೆ. ಅನುದಿನವೂ ಈ ಸೇವೆ ಮುಂದುವರಿಯುತ್ತಾ ಇದೆ. ನಮ್ಮ ಸಭೆಯನ್ನು ನೋಡಲು ಬಂದಂಥವರು ಮಧ್ಯಾಹ್ನ ಊಟದ ಸಮಯಕ್ಕೆ ಬಂದರೆ ಅವರಿಗಾಗಿ ಉಚಿತವಾದ ಊಟ ಏರ್ಪಡಿಸಿಟ್ಟಿದ್ದೇವೆ. ಭಾನುವಾರ 3ನೇ ಆರಾಧನೆ ಮುಗಿದ ನಂತರ ದೂರ ದೂರ ಸ್ಥಳಗಳಿಂದ ಬರುವಂಥವರು ತಿರುಗಿ ಮನೆಗೆ ಹೋಗೋಷ್ಟೊತ್ತಿಗೆ 3-4 ಆಗ್ತದೆ ಅಂದ್ಕೊಂಡು ಅವರಿಗೆ ಉಚಿತವಾಗಿ ಮಧ್ಯಾಹ್ನದ ಊಟ ಸಿದ್ಧತೆ ಮಾಡಿದ್ದೇವೆ. ಇದೆಲ್ಲವೂ ಮಾಡಲು ಕಾರಣವೇನು? ಸತೀಶ್ ಕುಮಾರ್ ಅವರ ಆಸ್ತಿಪಾಸ್ತಿಗಳು ಕಾರಣವೋ? ಇಲ್ಲ ಪ್ರಿಯರೇ. ನಾನು ಹೈದರಾಬಾದ್ ಪಟ್ಟಣಕ್ಕೆ ಈಗೋ ಈ ಬೈಬಲ್ನೊಂದಿಗೆ ಬಂದೆ. ಹಾಗಾದ್ರೆ ಇಷ್ಟೊಂದು ಸೇವೆ ಹೇಗೆ ಸಾಧ್ಯವಾಯಿತು? ಆದಿ ಸಭೆಯವರಂತೆ ತಮಗಿರುವುದನ್ನೆಲ್ಲ ಹಂಚಿಕೊಂಡ್ರಂತೆ, ಫಲಿತವಾಗಿ ಎಲ್ಲರ ಅಗತ್ಯತೆಗನುಗುಣವಾಗಿ ಹಂಚಿಕೊಟ್ರಂತೆ. ಸತೀಶ್ ಕುಮಾರ್ ಆದ ನಾನು ಮಾಡ್ತಿರೋದದೇ. ನೀವು ಎಲ್ಲರೂ ನಿಮಗಿರುವುದನ್ನು ಉದಾರತೆಯಿಂದ ಕಾಣಿಕೆಯಾಗಿ ಕೊಡ್ತಿದ್ದೀರಿ. ಸಭೆಯಲ್ಲಿ ಕಾಣಿಕೆಯ ರೂಪದಲ್ಲಿ ಕೊಡ್ತಿದ್ದೀರಿ. ನೀವು ಹಂಚಿಕೊಡ್ತಾ ಇರುವಂತಹ ಉದಾರತೆಯಿಂದ ಕೊಟ್ಟ ಆ ಕಾಣಿಕೆಯನ್ನು, ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ ಪ್ರತಿದಿನ ನೀವು ಕೊಟ್ಟ ಕಾಣಿಕೆಯಲ್ಲಿಯೇ ಸ್ವಲ್ಪವನ್ನು ಈಗೋ ನಮ್ಮ ಸಭೆಯಲ್ಲಿ ನಿಸ್ಸಹಾಯ ಸ್ಥಿತಿಯಲ್ಲಿರುವವರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿದೆ. ಫಲಿತವಾಗಿ ನೀವು ನಿಮ್ಮ ಕುಟುಂಬದವರು ಆಶೀರ್ವದಿಸಲ್ಪಡುತ್ತಾ ಇದ್ದೀರಿ. ಆ ದಿನ ಆದಿಸಭೆಯು ಪ್ರತಿದಿನ
ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿತು. ನಮ್ಮ ಮೇಲೆಯೂ ಜವಾಬ್ದಾರಿಕೆ ಇದೆ ಸಹೋದರರೇ, ಸಹೋದರಿಯರೇ, ನಮ್ಮ ಮೇಲೆಯೂ ಜವಾಬ್ದಾರಿಕೆ ಇದೆ. ಪ್ರತಿದಿನ ಕ್ರಿಸ್ತನ ಪ್ರೀತಿಯನ್ನು ನೀವು ಕ್ರಿಯೆಯಲ್ಲಿ ತೋರಿಸಬೇಕೆಂದು ದೇವರು ಕೋರುತ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ನಮ್ಮನ್ನು ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನೊಳಗೆ ಕರೆದಾತನ ಗುಣ ಅತಿಶಯಗಳನ್ನು ಪ್ರಚುರಪಡಿಸುವವರನ್ನಾಗಿ ಏನಂತೆ? ದೇವರ ಸ್ವಕೀಯ ಪ್ರಜೆಯಾಗಿದ್ದೇವೆ. ನಾವು ಯಾರಾಗಿದ್ದೇವೆ ಗೊತ್ತಾ? ಯಾಕೆ ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಬೇರ್ಪಡಿಸಿದ್ದಾರೆ ಗೊತ್ತಾ? ಯಾಕೆ ದೇವರು ನಮ್ಮನ್ನು ಪ್ರತ್ಯೇಕಿಸಿ ಪರಿಶುದ್ಧಗೊಳಿಸಿದ್ದಾರೆ ಗೊತ್ತಾ? ನಾವು ದೇವರ ಗುಣಲಕ್ಷಣಗಳನ್ನು, ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆಂದು, ನಾವು ಸೇವಿಸುವ ದೇವರು ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆಂದು ಲೋಕಕ್ಕೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಅಂತದೆಂದು ಲೋಕಕ್ಕೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಕ್ಷಮಾಪಣೆ ಲೋಕಕ್ಕೆ ಗೊತ್ತಿಲ್ಲ. ಹಾಗಾಗಿ ದೇವರು ಅಂದುಕೊಂಡಿರೋದೇನೆಂದರೆ, ನಾನು ಎಂಥವನಾಗಿದ್ದೇನೆಂದು, ನನ್ನ ಪ್ರೀತಿ ಅಂಥದೆಂದು, ನನ್ನ ಕ್ಷಮಾಪಣೆ ಅಂಥದೆಂದು, ನನ್ನ ತ್ಯಾಗ ಎಂಥದೆಂದು ಲೋಕಕ್ಕೆ ಗೊತ್ತಿಲ್ಲದ್ದರಿಂದ ಕೆಲವೊಂದು ಜನರನ್ನು ನಾನು ಪಾಪಿಷ್ಟ ಲೋಕದಿಂದ ಪ್ರತ್ಯೇಕಿಸಿಕೊಂಡು ಅವರನ್ನು ನನ್ನ ಮಕ್ಕಳನ್ನಾಗಿ ಅಂಗೀಕರಿಸಿ ನನ್ನ ಮನಸ್ಸನ್ನು ಅವರಿಗೆ ಕೊಟ್ಟು ನನ್ನ ಗುಣವನ್ನು, ನನಗಿರುವ ಪ್ರೀತಿಯನ್ನು, ನನ್ನೊಳಗಿರುವ ಕ್ಷಮಾಪಣೆಯನ್ನು ಲೋಕಕ್ಕೆ ಪ್ರಚುರಪಡಿಸುವುದಕ್ಕಾಗಿ ನಾನು ಕೆಲವರನ್ನು ಪಾಪಿಷ್ಟ ಲೋಕದಿಂದ ಪ್ರತ್ಯೇಕಿಸಿ ಆರಿಸಿಕೊಳ್ಳುತ್ತೇನೆಂದು ಯೋಚಿಸಿ ನಿಮ್ಮನ್ನು ನನ್ನನ್ನು ದೇವರಾರಿಸಿಕೊಂಡ್ರು. ನಾವು ಎಷ್ಟು ಧನ್ಯರು ನೋಡಿ. ಈ ದಿನ ಭೂಮಿಯ ಮೇಲೆ ನಿಮಗೂ ನನಗೂ ಒಂದು ಕೆಲಸ ಇದೆ. ಯಾವುದು ಆ ಕೆಲಸವೇನೆಂದರೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂಥದ್ದೇ. ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕೆಂಬ ಉದ್ದೇಶವೇ ದೇವರು ನಮ್ಮನ್ನು ಪ್ರತ್ಯೇಕಿಸಲು ಕಾರಣವಾಗಿದೆ. ಒಂದು ದಂಪತಿಗಳವರು ಕಡುಬಡವರಾಗಿದ್ರು. ಒಂದು ಚಿಕ್ಕ ಕ್ಯಾಂಟೀನ್ ಅನ್ನು ನಡೆಸುತ್ತಾ ಬದುಕುತ್ತಿದ್ರು. ಗಂಡ ಎಷ್ಟೋ ಉದ್ಯೋಗ ಪ್ರಯತ್ನ ಮಾಡ್ತಾನೆ, ಆದರೆ ಅವನ ಪ್ರಯತ್ನದಲ್ಲಿ ಸಫಲನಾಗುವುದಿಲ್ಲ. ಈ ದಿನ ನಮ್ಮ ಮಧ್ಯ ನಿರುದ್ಯೋಗ ಸಮಸ್ಯೆದಿಂದ ಯಾರಾದರೂ ಇದ್ದೀರಾ? ಆರ್ಥಿಕ ತೊಂದರೆಗಳಿಂದ ಕುಟುಂಬದಲ್ಲಿ ಹೊತ್ತು ಊಟ ಮಾಡಲಾರದ ಸ್ಥಿತಿಯಲ್ಲಿದ್ದೀರಾ? ಜಾಗೃತೆಯಿಂದ ಕೇಳ್ರಿ. ದೇವರ ಪ್ರೀತಿ ತೋರಿಸುವುದರಲ್ಲಿ ನಿಮ್ಮಲ್ಲಿ ಸಾಕಷ್ಟು ಸಾಮರ್ಥ್ಯವಿಲ್ಲದಿದ್ದರೂ ದೇವರ ಪ್ರೀತಿಯನ್ನು ತೋರಿಸುವುದರಲ್ಲಿ ಸಾಧ್ಯವೇ? ಹೇಗೆಂದು ಹೇಳ್ತೇನೆ ಕೇಳಿ. ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಏನ್ರಿ, ನಾನೀಗ 9 ತಿಂಗಳು ಗರ್ಭಿಣಿ. ಇವತ್ತಲ್ಲ ನಾಳೆ ಹೆರಿಗೆಗಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಡೆಲಿವರಿ ಸಮಯದಲ್ಲಿ ಕನಿಷ್ಠ 10,000 ರೂಪಾಯಿ ಆದ್ರೂ ನಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತೇರಿ. ಆದ್ರೆ ನಮ್ಮ ಹತ್ರ ಏನೋ ಒಂದು ನಯಾ ಪೈಸಾ ಇಲ್ಲ. ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಏನ್ ಮಾಡಬೇಕೆಂಬ ಭಯ ನನಗಿದೆ. ನೀವೇನೋ ಉದ್ಯೋಗ ಪ್ರಯತ್ನ ಮಾಡ್ತಿದ್ದೀರಿ, ಆದ್ರೆ ಯಾವ ಒಂದು ಕಂಪನಿಯಲ್ಲಿಯೂ ಕೆಲಸ ಸಿಗ್ತಿಲ್ಲ ಅಂದಾಗ ಪಾಪ ಆ ಗಂಡ ಹೇಳ್ತಾನೆ, ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಖಚಿತವಾಗಿಯೂ ದೇವರು ನಮ್ಮನ್ನು ಕನಿಕರಿಸುತ್ತಾರೆ. ಧೈರ್ಯದಿಂದಿರು, ಚಿಂತಿಸಬೇಡ ಎಂದು ಧೈರ್ಯಪಡಿಸಿ ಉದ್ಯೋಗ ಪ್ರಯತ್ನಕ್ಕಾಗಿ ಹೊರಡುತ್ತಾನೆ. ಹೊರಡುವ ಸಮಯದಲ್ಲಿ ಸ್ವಲ್ಪ ನೀನು ಮೆಲ್ಲಗೆ ಹೋಗಿ ನಮ್ಮ ಒಂದು ಟೀ ಕ್ಯಾಂಟೀನ್ ಏನಿದೆಯಲ್ಲವೋ ಆ ಕ್ಯಾಂಟೀನನ್ನು ತೆರೆ, ಕಸ್ಟಮರ್ಸ್ ಯಾರಾದರೂ ಬರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗಿ ತಾಳ್ಮೆಯಿಂದ ಟೀ ಶಾಪ್ ತೆರೆ ಎಂದು ಹೇಳಿ ಕಳಿಸಿದ. ಗಂಡ ಏನೋ ಉದ್ಯೋಗ ಪ್ರಯತ್ನಕ್ಕಾಗಿ ಹೋದ. 2-3 ಆಫೀಸ್ಗಳಲ್ಲಿ ಕೇಳ್ತಾನೆ, ಯಾರೂ ಅವನಿಗೆ ಉದ್ಯೋಗ ಕೊಡಲ್ಲ. ಮಧ್ಯಾಹ್ನ ಊಟಕ್ಕಾಗಿ ದುಡ್ಡಿಲ್ಲ, ಟೀ ಕುಡಿಯಲು ಕೂಡ ದುಡ್ಡಿಲ್ಲ. ಬಹಳ ನಿರ್ಶಕ್ತನಾದ. ಸಿಟಿ ಬಸ್ಸಲ್ಲಿ ಹೋಗುವುದಕ್ಕೂ ದುಡ್ಡಿಲ್ಲ. ತಿರುಗಿ ಮನೆಗೆ ಕಾಲ್ನಡಿಗೆಯಿಂದ ಬರ್ತಾ ಇದ್ದ. ಅಷ್ಟರಲ್ಲಿಯೇ ರೋಡ್ ಪಕ್ಕದಲ್ಲಿಯೇ ಒಂದು ಬೆಲೆ ಬಾಳುವ ಕಾರು ನಿಂತೋಗಿತ್ತು. ಹಾಗೆ ನಿಂತಿರುವ ಕಾರನ್ನು ನೋಡುವುದಾದ್ರೆ ಅದು ಬಹು ಬೆಲೆಯುಳ್ಳ ಕಾರ್ ಎಂಬುದಾಗಿ ಅರ್ಥವಾಗುತ್ತೆ. ಅದನ್ನು ಗಮನಿಸುತ್ತಾ ನಡೆಯುತ್ತಾ ಮುಂದಕ್ಕೆ ಹೋಗ್ತಾನೆ. ತೀರಾ ನೋಡಿದ್ರೆ ಆ ಕಾರೊಳಗೆ ಒಬ್ಬ ವಯಸ್ಸಾದ ಐಶ್ವರ್ಯವಂತಳಿದ್ದಳು. ವೃದ್ಧಾಪ್ಯದಲ್ಲಿದ್ದಂತಹ ಒಂದು ತಾಯಿ ಭಯಭೀತಿಗೊಳಗಾಗಿ ಸ್ಟೇರಿಂಗ್ ಹಿಡಿದು ಕೂತಿದ್ದಳು. ಯಾಕೆ ಇವರು ಇಲ್ಲಿ ಕೂತಿದ್ದಾರೆಂದು ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿದ್ರೆ ಟೈರ್ ಪಂಕ್ಚರ್ ಆಗಿತ್ತು. ಆ ಟೈರ್ ಹೇಗೆ ಬದಲಾಯಿಸಬೇಕೆಂದು ಆ ಐಶ್ವರ್ಯವಂತಳಿಗೆ ಅರ್ಥ ಆಗಲಿಲ್ಲ. ಅವಳ ಮೈತುಂಬಾ ಬೆಲೆ ಬಾಳುವಂತಹ ಆಭರಣಗಳಿವೆ. ಅವಳಿಗಿರುವ ಭಯ ಏನೆಂದರೆ, ಒಂದು ವೇಳೆ ಕಾರ್ ಇಳಿದು ಹೊರಗೆ ಬಂದು ಯಾರದಾದ್ರೂ ಸಹಾಯ ತೆಗೆದುಕೊಂಡ್ರೆ, ಟೈರ್ ಬದಲಾಯಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅವಳಿಗೆ ಹೊಡೆದು ಕಾರ್ ಎತ್ಕೊಂಡು ಹೋಗ್ತಾರೆಂಬ ಭಯ. ಭಯಪಡುತ್ತಿರುವ ಆ ತಾಯಿಯನ್ನು ನೋಡಿ ಹೊರಗಡೆಯಿಂದ ಈ ವ್ಯಕ್ತಿ ಸನ್ನೆ ಮಾಡ್ತಾನೆ. ಕಾರ್ ಗ್ಲಾಸ್ ಕೂಡ ಎತ್ತಿದ್ದಳು. ಆ ವಿಂಡೋ ಗ್ಲಾಸ್ ಏರಿಸಿ ಎಸಿ ಹಾಕಿಕೊಂಡು ಕೂತಿದ್ದಳು. ಈ ವ್ಯಕ್ತಿ ಸನ್ನೆ ಮಾಡಿ, ಅಮ್ಮ, ನಿಮ್ಮ ಟೈರ್ ನಾನು ಬದಲಾಯಿಸ್ತೇನೆ, ನನಗೆ ಅನುಮತಿ ಕೊಡುವುದಾದ್ರೆ ಎಂದು ಹೇಳಿದ್ರೆ ಮೆಲ್ಲಗೆ ಗ್ಲಾಸ್ ಇಳಿಸುತ್ತಾಳೆ. ನಂತರ ಹೇಳ್ತಾನೆ, ನೀವು ಭಯಪಡುವಂತೆ ಕಾಣಿಸ್ತಿದೆ, ನೀವು ಭಯಪಡುವ ಅಗತ್ಯ ಇಲ್ಲಮ್ಮ. ನೀವು ಸ್ವಲ್ಪ ಹಿಂದೆ ಇರುವಂತಹ ಆ ಟೈರನ್ನು ನಾನು ರಿಪ್ಲೇಸ್ ಮಾಡುತ್ತೇನೆ, ಅನ್ಲಾಕ್ ಮಾಡಿರಿ ಎಂದು ಹೇಳಿದ್ರೆ ನಂಬಿ ಆ ಪಂಕ್ಚರ್ ಆದ ಟೈರ್ ರಿಪ್ಲೇಸ್ ಮಾಡಲು ಪರ್ಮಿಷನ್ ಕೊಟ್ಟಳು. 15-20 ನಿಮಿಷದಲ್ಲಿಯೇ ಟೈರನ್ನು ಬದಲಾಯಿಸಿದ. ಅಮ್ಮ, ಈಗ ನೀವು ಕಾರ್ ಸ್ಟಾರ್ಟ್ ಮಾಡಿಕೊಳ್ಳಬಹುದು.
ಅಂದಾಗ ತಕ್ಷಣವೇ ಅವಳು ಪರ್ಸಿನಿಂದ ದುಡ್ಡು ತೆಗಿಲಿಕ್ಕೆ ಹೋದಳು. ಅವನಿಗೆ ಆ ದುಡ್ಡು ಬಹಳ ಅವಶ್ಯಕವಾಗಿದ್ವು. ಆ ತಾಯಿ ದುಡ್ಡು ಕೊಡುವಾಗ ಈ ವ್ಯಕ್ತಿ ಹೇಳಿದನು ಗೊತ್ತಾ, ಅಮ್ಮ ದಯವಿಟ್ಟು ಕ್ಷಮಿಸಿ, ನೀವು ಆಪತ್ತಿನಲ್ಲಿದ್ದಿದ್ರಿ, ಅವಶ್ಯಕತೆಯಲ್ಲಿದ್ದಿದ್ರಿ. ನಾನು ಮಾಡಬೇಕಾದ ಸಹಾಯ ನಾನು ಮಾಡಿದೆ. ನಾನು ನನ್ನ ಸಹಾಯವನ್ನು ಮಾತ್ರ ಮಾರಾಟ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಲ್ಲವೇ? ಅಲ್ಲಮ್ಮ, ಆ ದುಡ್ಡು ನೀವೇ ಇಟ್ಕೊಳ್ರಿ ಎಂದು ಹೇಳಿ ಹೊರಟು ಹೋದ. ಅವನು ಮನೆಗೆ ಹೋಗಿ ಸೇರಿದ ನಂತರ ಅವನ ಹೆಂಡತಿ ಇದ್ದದ್ರಲ್ಲೇ ಸ್ವಲ್ಪ ಊಟ ಬಡಿಸಿದಳು. ಅವರಿಬ್ರು ಮಂಚದ ಮೇಲೆ ಮಲಗಿಕೊಂಡಾಗ ಹೆಂಡತಿ ಹೇಳ್ತಾಳೆ, ಏನ್ರಿ ಈ ದಿನ ಉದ್ಯೋಗಕ್ಕಾಗಿ ಹೋಗಿದ್ದಿರಲ್ಲವೇ? ಏನಾದ್ರೂ ಉದ್ಯೋಗ ಸಿಕ್ಕಿತೋ? ಅಂದ್ರೆ ಸಿಗ್ಲಿಲ್ಲ ಅಂದ. ನೀನು ಹೇಳಿದ್ದು ನಿಜವೇ, ಇವತ್ತಲ್ಲ ನಾಳೆ ಹಾಸ್ಪಿಟಲ್ಗೆ ಹೋದ್ರೆ ಖಚಿತವಾಗಿ 10,000 ರೂಪಾಯಿ ಕೈಯಲ್ಲಿರೋದು. ನಿಜವಾಗ್ಲೂ ಅದು ನಿನಗೆ ಕ್ಷೇಮ. ಆದರೆ ನನಗೆ ಆ 10,000 ರೂಪಾಯಿ ಕೊಡುವವರು ಯಾರೂ ಕಾಣಿಸ್ತಾ ಇಲ್ಲ. ಆದರೆ ನಾನು ನಂಬುತ್ತಿದ್ದೇನೆ, ನಾವು ಸೇವಿಸುವಂತಹ ದೇವರು ಖಂಡಿತವಾಗಿ ನಮ್ಮನ್ನು ಆದುಕೊಳ್ತಾರೆಂದು ನಾನು ನಂಬುತ್ತಿದ್ದೇನೆ ಅಂದ. ಆಗ ಹೆಂಡತಿ ಒಂದು ಮಾತು ಹೇಳ್ತಾಳೆ ಪ್ರಿಯರೇ, ಅದೇನೆಂದರೆ, ಏನ್ರಿ ನಿಮ್ಮ ನಂಬಿಕೆ ನಿಜವಾಗ್ಲೂ ದೊಡ್ಡದು. ನಾವು ನಂಬುವಂತಹ ದೇವರು ಖಚಿತವಾಗಿ ಆದುಕೊಳ್ತಾರೆಂದು ಹೇಳಿದಿರಲ್ಲವೇ? ಆತನು ಆದುಕೊಂಡಿದ್ದಾನ್ರಿ ಅಂದಳು. ದೇವ್ರು ಆದುಕೊಂಡಿದ್ದಾರು. ಯಾಕೆ, ಏನಾಯ್ತು? ಏನಿಲ್ಲ, ಈ ದಿನ ನಮ್ಮ ಒಂದು ಚಿಕ್ಕ ಟೀ ಶಾಪ್ ತೆರೆಯಬೇಕೆಂದು ಹೇಳಿದ್ರಲ್ಲ, ನಾನು ಹೋಗಿ ತೆರೆದೇರಿ. ಆ ನಂತರ ಮಧ್ಯಾಹ್ನದ ನಂತರ ಅಂದ್ರೆ ಸಂಜೆ ವೇಳೆಯಲ್ಲಿ ಶಾಪ್ ಮುಚ್ಚೋಣ ಅಂದುಕೊಳ್ಳುವ ಸಮಯದಲ್ಲಿ ಒಂದು ಬೆಲೆಬಾಳುವ ಕಾರು ಬಂದು ನಮ್ಮ ಟೀ ಸ್ಟಾಲ್ ಮುಂದೆ ನಿಂತಿತ್ತು ರೀ. ಕಾರ್ ಒಳಗಡೆಯಿಂದ ಒಬ್ಬ ಸ್ತ್ರೀ ಇಳಿದು ಬಂದಳು. ಟೀ ಕೇಳಿದಳು, ಕೊಟ್ಟೆ. ಬ್ರೆಡ್ ಕೇಳಿದಳು, ಬ್ರೆಡ್ ಜಾಮ್ ಇದ್ರೆ ಅದನ್ನು ಕೂಡ ಕೊಟ್ಟೆ. ಪಾಪ ಬಹಳ ಹಸುವೆಂದಿದ್ದಳು ಏನೋ, ಬೇಗ ಬೇಗನೆ ಬ್ರೆಡ್ ಎಲ್ಲ ತಿಂದಳು, ಟೀ ಕೂಡ ಕುಡ್ದಳು. 2,000 ರೂಪಾಯಿ ನೋಟ್ ಕೊಟ್ಟಳು. ಅಮ್ಮ, ನನ್ನ ಹತ್ರ ಅಷ್ಟು ಚೇಂಜ್ ಇಲ್ಲಮ್ಮ ಎಂದು ನಾನು ಅವಳಿಗೆ ಹೇಳಿದೆ. ಅಯ್ಯೋ, ನನ್ನ ಹತ್ರ ಕೂಡ ಚೇಂಜ್ ಇಲ್ವಲ್ಲ ಎಂದು ಹೇಳಿದಾಗ ನಾನಂದೆ, ಅಮ್ಮ ನೀವಿಲ್ಲೇ ಕೂತ್ಕೊಳ್ಳಿ, ಪಕ್ಕದ ಶಾಪ್ಗೆ ಹೋಗಿ ಚೇಂಜ್ ತರುತ್ತೇನೆ ಎಂದು ಹೇಳಿ ನಾನು ಪಕ್ಕದ ಶಾಪಿಗೆ ಹೋದೆ ರೀ. ತಿರುಗಿ ಬರೋಷ್ಟೊತ್ತಿಗೆ ಅವಳು ಹೊರಟು ಹೋದಳು. ಚೇಂಜ್ ತಕೊಳ್ಳದೆ ಹೊರಟು ಹೋದಳು. ಅಷ್ಟೇ ಅಲ್ಲ ರೀ, ನನ್ನ ದೀನ ಸ್ಥಿತಿಯನ್ನು ನೋಡಿ ಟೇಬಲ್ ಮೇಲೆ 8,000 ರೂಪಾಯಿ ಇಟ್ಟು ಹೊರಟು ಹೋದಳು ಎಂದು ಹೇಳಿದಳು. ಒಟ್ಟು ಎಷ್ಟು ದುಡ್ಡು ಬೇಕಿತ್ತು? 10,000 ರೂಪಾಯಿ. ಒಟ್ಟು ಎಷ್ಟು ಕೊಟ್ಟು ಹೋದಳು ಅವಳು? 10,000 ರೂಪಾಯಿ. ಅಷ್ಟಕ್ಕೂ ಏನ್ ಜರುಗಿತು ಹೇಳಿ? ದಾರಿಯಲ್ಲಿ ಈ ವ್ಯಕ್ತಿ ತೋರಿಸಿದ ಕ್ರಿಸ್ತನ ಪ್ರೀತಿ ಇಲ್ಲಿ ಕ್ಯಾಂಟೀನಲ್ಲಿ ಫಲಿಸಿತು. ಅಲ್ಲಿ ಗಂಡನ ಬಡ ಸ್ಥಿತಿ, ಇಲ್ಲಿ ಹೆಂಡತಿಯ ದೀನ ಸ್ಥಿತಿ. ಅವರ ಬಡ ಸ್ಥಿತಿಯನ್ನು, ದೀನ ಸ್ಥಿತಿಯನ್ನು ಗಮನಿಸುವಂತಹ ದೇವರು ಇದ್ದಾರೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯ ಸಭೆಯೇ, ನೀವು ಬಡ ಸ್ಥಿತಿಯಲ್ಲಿಯೂ ದೀನ ಸ್ಥಿತಿಯಲ್ಲಿಯೂ ಇದ್ದಾಗಿಯೂ ಕೂಡ ನೀವು ಕ್ರಿಸ್ತನ ಪ್ರೀತಿಯನ್ನು ತೋರಿಸಬಹುದು. ಈಗ ಗಂಡನಿಗರ್ಥವಾಗುತ್ತೆ, ಅಲ್ಲಿ ನಾನು ತೋರಿಸಿದ ಪ್ರೀತಿ ಇಲ್ಲಿ ಫಲಿಸಿತು ಎಂದು. ಯಸ್, ದೇವರ ಮಕ್ಕಳಾದ ನಾವು ದೇವರ ಪ್ರೀತಿಯನ್ನು ಉದ್ಯೋಗ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ವಿದ್ಯಾಭ್ಯಾಸ ಮಾಡುತ್ತಿರುವ ಸ್ಥಳದಲ್ಲಿ, ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಸ್ಥಳದಲ್ಲಿ, ಹಾಸ್ಪಿಟಲ್ನಲ್ಲಿ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗಳಲ್ಲಿ ನೀವೆಲ್ಲಿರುತ್ತೀರೋ ಅಲ್ಲಿ ದೇವರು ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆಂದು, ಎಷ್ಟು ಒಳ್ಳೆಯವರಾಗಿದ್ದಾರೆಂದು ನಿಮ್ಮ ಮೂಲಕ ಲೋಕಕ್ಕೆ ತೋರಿಸಿಕೊಡಬೇಕು ಎಂಬ ಉದ್ದೇಶದಿಂದಲೇ ನಿಮ್ಮನ್ನು ತನ್ನ ಅಮೂಲ್ಯವಾದ ರಕ್ತದಿಂದ ಕೊಂಡುಕೊಂಡಿದ್ದಾರೆ ಎಂಬ ವಾಸ್ತವ ಮರೆಯಬೇಡಿರಿ. ಆದಿಸಭೆಯು ಅನುದಿನವೂ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡ್ರು, ಅನುದಿನವೂ ವಾಕ್ಯವನ್ನು ಧ್ಯಾನಿಸಿದ್ರು, ಅನುದಿನವೂ ಪ್ರೀತಿಯನ್ನು ಹಂಚಿದರು, ಅನುದಿನವೂ ಮುಂದೆ ಏನ್ ಮಾಡಿದ್ರು ನೋಡಿ. ಅಪೊಸ್ತಲರ ಕೃತ್ಯ 2:47 ವಚನ. ಉಲ್ಲಾಸದಿಂದಲೂ ನಿಷ್ಕಪಟವಾದ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ಮತ್ತು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಅನುದಿನವೂ ಸಭೆಯೊಳಗೆ ಸೇರಿಸುತ್ತಾ ಇದ್ದರು. ಪ್ರತಿದಿನ ನೂತನ ಆತ್ಮಗಳನ್ನು ದೇವರ ಸನ್ನಿಧಿಗೆ ನಡೆಸಿದರು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಅನುದಿನವೂ ಒಬ್ಬರನ್ನಲ್ಲ ಒಬ್ಬರನ್ನು ದೇವರ ಸಭೆಗೆ ನಡೆಸಿತು ಆದಿಸಭೆ. ಕೇಳ್ತಿದ್ದೇನೆ, ಎಷ್ಟು ಕಾಲ ಆಗಿದೆ ನೀವು ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸದಸ್ಯರನ್ನು ದೇವರ ಸಭೆಗೆ ಕರೆತಂದು? ಎಷ್ಟು ಕಾಲ ಆಗಿದೆ ನಿಮ್ಮ ಸಂಗಡ ಸಂಬಂಧಿಕರನ್ನು ಕರ್ತನ ಸಭೆಗೆ ಕರೆತಂದು? ಎಷ್ಟು ಕಾಲ ಆಗಿದೆ ಪಾಪಿಷ್ಟ ಚಟಗಳಿಂದ, ದುಶ್ಚಟಗಳಿಂದ
ಹಾಳಾಗುತ್ತಿರುವಂತಹ ತಂದೆ ತಾಯಿಗಳಿಗೆ, ನರಕಯಾತನೆ ತೋರಿಸುವಂತಹ ನಿಮ್ಮ ಸ್ನೇಹಿತನಿಗೆ, ಸ್ನೇಹಿತಳಿಗೆ ದೇವರ ಸನ್ನಿಧಿಗೆ ಕರ್ತಂದು ಎಷ್ಟು ಕಾಲ ಆಯ್ತು. ಒಬ್ಬ ಹುಡುಗ ಇದ್ದ, ಬಹಳ ನಿದ್ರೆ ಮಾಡುವವನಾಗಿದ್ದ. ಸಂಡೇ ಸ್ಕೂಲ್ನಲ್ಲಿ ಕೂತ್ಕೊಂಡು ತೂಕಡಿಸಿ ನಿದ್ರೆ ಮಾಡುತ್ತಾ ಇದ್ರೆ ಉಳಿದ ಸಂಡೇ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ನಗುತ್ತಾ ಇದ್ರು. ಅದನ್ನು ನೋಡಿದ ಸಂಡೇ ಸ್ಕೂಲ್ ಟೀಚರ್ ಆ ಹುಡುಗನ ತಾಯಿಯನ್ನು ಕರೆಸುತ್ತಾರೆ. ನೋಡಮ್ಮ, ನಿಮ್ಮ ಮಗನಿಗೆ ಸಂಡೇ ಸ್ಕೂಲ್ಗೆ ಇನ್ಮೇಲೆ ಕಳಿಸ್ಬೇಡಿ. ಯಾಕೆ ಸರ್ ಅಂತಹ ದೊಡ್ಡ ಮಾತಾಡಿದ್ರಿ? ಇಲ್ಲವಾದ್ರೆ ಮತ್ತೇನಮ್ಮ, ನಿಮ್ಮ ಮಗ ಸಂಡೇ ಸ್ಕೂಲ್ ಬಂದು ನಿದ್ರೆ ಮಾಡ್ತಿದ್ದಾನೆ. ಅವನು ನಿದ್ರೆ ಮಾಡುವುದರಿಂದ ಉಳಿದವರು ಕೂಡ ಸಂಡೇ ಸ್ಕೂಲ್ನಲ್ಲಿ ಪಾಠ ಕೇಳದೆ ಅವರು ನಿದ್ರೆ ಮಾಡುತ್ತಾ ಇದ್ರೆ ನೋಡಿ ನಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಗನಿಗೆ ಸಂಡೇ ಸ್ಕೂಲ್ಗೆ ಕಳಿಸಬೇಡಿ. ಅಂದಾಗ ಆ ತಾಯಿ ಹೇಳಿದ್ದೇನೆಂದರೆ, ಅಯ್ಯ, ನನಗೆ ಗಂಡನಿಲ್ಲ, ನಾನು ಮನೆ ನಡೆಸಬೇಕಾದ್ರೆ ನನಗಿರುವ ಬಲಹೀನತೆಯಲ್ಲಿ ನನ್ನ ಮಗನೇ ನನಗೆ ಆಧಾರ. ಅವನು ಚಿಕ್ಕ ಹುಡುಗನಾಗಿದ್ದಾನೆ, 10-12 ವರ್ಷ ಅವನಿಗಿದೆ. ಪಾಪ, ಅವನೇ ವಾರವಿಡೀ ಕಷ್ಟಪಟ್ಟು ದುಡಿದು ನನ್ನನ್ನು ಪೋಷಿಸ್ತಿದ್ದಾನೆ, ಅವನು ಬದುಕ್ತಿದ್ದಾನೆ. ಹಾಗೆ ವಾರವಿಡೀ ಅವನು ಕಷ್ಟಪಟ್ಟಿದ್ದಕ್ಕಾಗಿಯೇ ಸಂಡೇ ಸ್ಕೂಲ್ಗೆ ಬಂದು ನಿದ್ರೆ ಮಾಡ್ತಿದ್ದಾನೆ. ಅಪಾರ್ಥ ಮಾಡಿಕೊಳ್ಬೇಡಯ್ಯ. ದಯವಿಟ್ಟು ಅವನು ಸಂಡೇ ಸ್ಕೂಲ್ಗೆ ಬರಬಾರದೆಂದು ಹೇಳಬೇಡಿ. ನನ್ನ ಮಗ ತಪ್ಪದೆ ರಕ್ಷಿಸಲ್ಪಡಬೇಕಯ್ಯ. ದಯವಿಟ್ಟು ಅವನ ಮೇಲೆ ಸ್ವಲ್ಪ ದಯೆ ತೋರಿಸಿ. ತಂದೆ ಇಲ್ಲದವನಾಗಿದ್ದಾನೆ ಎಂದು ಹೀಗೆ ಆ ತಾಯಿ ಬಹಳ ಬೇಡಿಕೊಂಡಳು. ಪಾಪ, ಆ ಹುಡುಗನ ಕುರಿತು ಪೂರ್ತಿಯಾಗಿ ತಿಳಿಯದೆ ಸ್ವಲ್ಪ ಮಟ್ಟಿಗೆ ಆತುರಪಟ್ಟಂತಹ ಈ ಸಂಡೇ ಸ್ಕೂಲ್ ಟೀಚರ್, ಎಲ್ ಕೆಲಸ ಮಾಡ್ತಾನಮ್ಮ ನಿಮ್ಮ ಮಗ? ಇಂತಹ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಅಂದಳು. ಆಯ್ತು ಸರಿಯಮ್ಮ. ಮುಂದಿನ ವಾರದಲ್ಲಿ ಆ ಸಂಡೇ ಸ್ಕೂಲ್ ಟೀಚರ್ ಆ ಚಪ್ಪಲಿ ಶಾಪಿಗೆ ಹೋಗ್ತಾನೆ. ಸೆಲ್ಲಾರ್ನಲ್ಲಿ ಸ್ಟಾಕ್ ಏನಿರುತ್ತೆ ಅಲ್ಲವೋ ಆ ಸ್ಟಾಕ್ ಅನ್ನು ಕೌಂಟ್ ಮಾಡಿಕೊಳ್ಳುತ್ತಿರುವ ಆ ಹುಡುಗನ ಬಳಿಗೆ ಹೋಗ್ತಾರೆ ಸಂಡೇ ಸ್ಕೂಲ್ ಟೀಚರ್. ಮಗನೇ, ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ ಸಂಡೇ ಸ್ಕೂಲ್ ಟೀಚರ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ನೊಂದಿಗೆ ಮಾತಾಡಲು ಬಂದಿದ್ದೇನೆ. ಅಂದಾಗ, ಏನ್ ಮಾತಾಡ್ಬೇಕು ಹೇಳಿ? ಅಂದಾಗ, ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಅಂದ್ರು. ಅಂದ್ರೆ ನಾನೇನ್ ಮಾಡ್ಬೇಕು? ಯಾಕೆ ಅಂಗೀಕರಿಸಬೇಕು? ಅಂದಾಗ, ಆತನು ನಿನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದರಿಂದ, ಆತನು ನಿನಗೆ ಪ್ರೀತಿಸುವುದು ಮಾತ್ರವಲ್ಲ ನಿನಗಾಗಿ ಪ್ರಾಣ ಕೊಟ್ಟಿರುವುದರಿಂದ ಎಂಬ ಸುವಾರ್ತೆಯನ್ನು ಪ್ರಕಟಿಸಿದ್ರು. ನೀನು ರಕ್ಷಿಸಲ್ಪಡಬೇಕು. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ನೀನು ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ನಿನಗೋಸ್ಕರ ಬಹಳ ಭಾರದಿಂದ ಪ್ರಾರ್ಥಿಸ್ತಿದ್ದೇನೆ ಅಂದ್ರು. ಆಗ ಆ ಹುಡುಗ ಹೇಳಿದ್ದೇನೆಂದರೆ, ನನ್ನ ವಿಷಯದಲ್ಲಿ ನೀವು ಅಷ್ಟು ಶ್ರದ್ಧೆಯುಳ್ಳವರಾಗಿ ನನಗೋಸ್ಕರ ಪ್ರಾರ್ಥಿಸುವುದಾದರೆ ನಾನ್ ಹೇಗೆ ನಿರ್ಲಕ್ಷ್ಯ ಮಾಡ್ಲಿಕ್ಕಾಗುತ್ತೆ? ಆಯ್ತು ಸರ್, ನನಗೇನ್ ಮಾಡನ್ನುತ್ತೀರಿ ಹೇಳಿ? ನೀನಿದ್ದ ಸ್ಥಳದಲ್ಲಿ ಮೊಳಕಾಲೂರುವುದಾದರೆ ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವ ಹಾಗೆ ಪ್ರಾರ್ಥಿಸೋಣ ಅಂದ್ರು. ಇದ್ದ ಸ್ಥಳದಲ್ಲಿ ಆ ಹುಡುಗ ಮೊಳಕಾಲೂರಿದ, ಪ್ರಾರ್ಥನೆ ಮಾಡಿದ. ಆ ದಿನ ಆ ಹುಡುಗ ರಕ್ಷಿಸಲ್ಪಟ್ಟ. ಸಂಡೇ ಸ್ಕೂಲ್ ಟೀಚರ್ ಅವರ ಸೇವೆ ಆ ಹುಡುಗನನ್ನು ಮಾರ್ಪಡಿಸಿತು, ಬದಲಾಯಿಸಿತು. ಆ ಹುಡುಗ ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಈ ಸಂಡೇ ಸ್ಕೂಲ್ ಟೀಚರ್ ನನ್ನ ವಿಷಯದಲ್ಲಿ ಶ್ರದ್ಧೆ ವಹಿಸಿ ನನ್ನ ಬಳಿಗೆ ಬಂದು ನನಗೆ ಪ್ರೀತಿಯಿಂದ ಮಾತಾಡಿಸಿ ಕ್ರಿಸ್ತನನ್ನು ಪರಿಚಯಿಸದೇ ಇದ್ದಿದ್ಯಾದರೆ ನಾನು ರಕ್ಷಿಸಲ್ಪಡ್ತಾ ಇರಲಿಲ್ಲ. ಹಾಗಾಗಿ ನಾನು ಕೂಡ ಸಂಡೇ ಸ್ಕೂಲ್ ತೆಗೆದುಕೊಳ್ಳಬೇಕು ಎಂದು ಯೋಚಿಸಿ ಆ ಹುಡುಗನು ಕೂಡ ಸಂಡೇ ಸ್ಕೂಲ್ ತೆಗೆದುಕೊಳ್ಳಲು ಆರಂಭಿಸಿದ. ಚಿಕ್ಕ ಮಕ್ಕಳ ವಿಷಯದಲ್ಲಿ ಆ ಹುಡುಗನಿಗಿರುವ ಶ್ರದ್ಧೆ ಎಂಥದ್ದು ಗೊತ್ತಾ? ಅವನು ಯಾವ ಸಭೆಗೆ ಹೋಗುತ್ತಾ ಇದ್ದನೋ ಆ ಸಭೆಗೆ ಬರುವಂತಹ ಸಭಾ ಸದಸ್ಯರ ಸಂಖ್ಯೆಗಿಂತಲೂ ಈ ಹುಡುಗನು ತೆಗೆದುಕೊಳ್ಳುವ ಸಂಡೇ ಸ್ಕೂಲೇ 2 ಪಟ್ಟು ಚಿಕ್ಕ ಮಕ್ಕಳು ಬಂದು ಆ ಸಂಡೇ ಸ್ಕೂಲಲ್ಲಿ ಕೂತ್ಕೊಳ್ತಾ ಇದ್ರು. ಎಲ್ಲರಿಗೂ ಆಶ್ಚರ್ಯವಾಗ್ತಿತ್ತು, ಇದೇನು ಸಭೆಗಿಂತಲೂ ಸಂಡೇ ಸ್ಕೂಲೇ ದೊಡ್ಡದಾಗ್ತಾ ಇದೆಯಲ್ಲವೇ? ಕೊನೆಗೆ ಆ ಹುಡುಗನು ಆ ಸಂಡೇ ಸ್ಕೂಲನ್ನು ಸಭೆಯೊಳಗಡೆ ಅಲ್ಲದೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ಸ್ಗಳಲ್ಲಿ ಸಂಡೇ ಸ್ಕೂಲ್ ನಡೆಸಲು ಆರಂಭಿಸಿದ. ಸುತ್ತಲಿನ ಗ್ರಾಮಸ್ಥರೆಲ್ಲ ಬಂದ್ರು, ಹತ್ತಿರದ ಟೌನಿನವರೆಲ್ಲ ಬಂದ್ರು, ಸಿಟಿಯಲ್ಲಿ ಇರುವವರೆಲ್ಲ ಕೂಡಿ ಬಂದ್ರು. ಆ ನಂತರ ಸಂಡೇ ಸ್ಕೂಲ್ನಲ್ಲಿ ರಕ್ಷಿಸಲ್ಪಟ್ಟವರಿಂದಲೇ ಒಂದು ದೊಡ್ಡ ಸಭೆಯನ್ನೇ ಸ್ಥಾಪಿಸಿದನು. ಅದು ಆ ಪಟ್ಟಣದಲ್ಲಿಯೇ ದೊಡ್ಡ ಸಭೆಯಾಗಿ ಆ ಸಭೆ ಬೆಳೆಯಿತು. ಆ ಸಭೆಗೆ ಸಭಾಪಾಲಕನಾಗಿ ಆ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ತಾನೆ. ಆನಂತರ ಆ ದೇಶದ 4 ಮೂಲೆಗಳಿಗೂ ಹೋಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ. ಇಡೀ ಅಮೆರಿಕ ದೇಶವನ್ನೇ ಸುವಾರ್ತೆಯಿಂದ ಕದಲಿಸುತ್ತಾನೆ. ಇಂಗ್ಲೆಂಡ್ ದೇಶಕ್ಕೂ ಕೂಡ ಹೋಗಿ ಸುವಾರ್ತೆ ಪ್ರಕಟಿಸುತ್ತಾನೆ. ಅವನು ಯಾರು ಗೊತ್ತಾ ನಿಮ್ಗೆ? D.L. ಮೂಡಿ. ದೊಡ್ಡ ದೈವ ಸೇವಕರು. ಒಬ್ಬ ಸಂಡೇ ಸ್ಕೂಲ್ ಟೀಚರ್ ಸ್ವಲ್ಪ ಸಮಯ ತೆಗೆದುಕೊಂಡು ಹೋಗಿ ಚಿರುಪ್ರಾಯದಲ್ಲಿ ಚಿಕ್ಕ ಹುಡುಗನಾಗಿದ್ದಂತಹ ಈ D.L. ಮೂಡಿಗೆ ಸುವಾರ್ತೆ ಸಾರಿದ್ದರಿಂದ ಅವರು ರಕ್ಷಿಸಲ್ಪಟ್ರು. ಆನಂತರ ಕೆಲವು ಲಕ್ಷಾಂತರ ಜನರಿಗೆ ರಕ್ಷಣೆಯಲ್ಲಿ ನಡೆಸುತ್ತಾರೆ. ಪ್ರಿಯರೇ, ಯಾರಿಗೆ ಗೊತ್ತು? ನೀವು ಹೋಗಿ ನೀವು ಮಾತಾಡುವ ನಿಮ್ಮ ಬಂಧು ಮುಂಬರುವ ದಿನಗಳಲ್ಲಿ ಮತ್ತೊಬ್ಬ D.L. ಮೂಡಿ ಆಗ್ತಾರೇನೋ? ನೀವು ಹೋಗಿ ಮಾತಾಡುವಂತಹ ಒಬ್ಬ ಸಹೋದರಿ ಮುಂಬರುವ ದಿನಗಳಲ್ಲಿ ಜಾನ್ ವೆಸ್ಲಿ ಅಂತಹ ಅದ್ಭುತನಾದ ಸೇವಕರನ್ನು ಲೋಕಕ್ಕೆ ಹುಟ್ಟು ಹಾಕುವ ಸುಜನ್ನ ವೆಸ್ಲಿ ಆಗುತ್ತಾರೇನೋ? ಯಾರಿಗೆ ಗೊತ್ತು? ಆದಿಸಭೆ ಪ್ರತಿದಿನ ರಕ್ಷಿಸಲ್ಪಟ್ಟವರನ್ನು ಸಭೆಗೆ ಸೇರಿಸಿದ್ರು. ಇದು ನಮ್ಮ ಜವಾಬ್ದಾರಿಕೆ ಕೂಡ ಅಲ್ಲವೋ?
ಒಂದು ಮಾವಿನ ಮರ ಅದು ಫಲ ಕೊಟ್ಟಾಗ ಅದು ಮಾಡುವ ಕೆಲಸ ಏನು ಗೊತ್ತಾ? ಆ ಮಾವಿನ ಹಣ್ಣನ್ನು ತಾನೇ ತಿನ್ನಲ್ಲ, ಅವುಗಳನ್ನು ಇತರರಿಗೆ ಹಂಚಿಕೊಡುತ್ತೆ. ಈ ಪ್ರಕೃತಿಯೆಲ್ಲ ಜಾಗ್ರತೆಯಿಂದ ನೋಡ್ರಿ. ಸೂರ್ಯನನ್ನು ನೋಡುವುದಾದ್ರೆ ಸೂರ್ಯನು ಕಿರಣ ಕೊಡ್ತಾನೆ, ಚಂದ್ರನಿಗೆ ನೋಡಿದ್ರೆ ಪ್ರಶಾಂತತೆ ಕೊಡ್ತಾನೆ. ಮೇಘಗಳನ್ನು ನೋಡುವಾಗ ಮಳೆ ಸುರಿಸುತ್ತವೆ, ಭೂಮಿಯನ್ನು ನೋಡಿದ್ರೆ ಬೆಳೆ ಕೊಡುತ್ತೆ, ಮರಗಳನ್ನು ನೋಡಿದ್ರೆ ಫಲ ಕೊಡ್ತವೆ, ಹೂಗಿಡಗಳನ್ನು ನೋಡಿದ್ರೆ ಹೂಗಳನ್ನು ಕೊಡ್ತವೆ. ಪ್ರಪಂಚದಲ್ಲಿರುವ ಈ ಪ್ರಕೃತಿಯನ್ನು ನೀವು ಎಲ್ಲೇ ನೋಡ್ರಿ, ಒಂದಲ್ಲ ಒಂದು ಕೊಡುತ್ತಲೇ ಇರುತ್ತದೆ. ಹಾಗೆಯೇ ನೀವು ಕೂಡ ಫಲಿಸುವುದಾದರೆ ದೇವರಿಗೆ ಬಹುಮಾನವಾಗಿ ಆತ್ಮಗಳನ್ನು ಕೊಡ್ತೀರಿ, ಆತ್ಮಗಳನ್ನು ಕೊಡುವವರಾಗಿರುತ್ತೀರಿ. ಕೇಳ್ತಿದ್ದೇನೆ, ನಮ್ಮ ಮಧ್ಯದಲ್ಲಿ ಯಾರಿದ್ದೀರಿ ಆತ್ಮಗಳನ್ನು ದೇವರಿಗೆ ಬಹುಮಾನವಾಗಿ ಕೊಡುವಂಥವರು? ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ದೇವರೇ, ನಾನು ಆತ್ಮೀಕವಾಗಿ ಫಲಿಸುವುದಾದರೆ ಆತ್ಮಗಳನ್ನು ನಿಮ್ಮ ಸನ್ನಿಧಿಗೆ ನಡೆಸುತ್ತೇನೆಂದು, ಹಾಗೆ ನಡೆಸುವ ಶಕ್ತಿ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣವೇ? ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮ್ಮ ಕ್ಷೇಮಕ್ಕೋಸ್ಕರ, ನಮ್ಮ ಕುಟುಂಬ ಕ್ಷೇಮಕ್ಕೋಸ್ಕರ, ನಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ, ನಮ್ಮ ಸಭೆಯ ಕ್ಷೇಮಕ್ಕೋಸ್ಕರ, ಸಭೆಯಾಗಿ, ಸಮೂಹವಾಗಿ, ಸಹಕುಟುಂಬವಾಗಿ, ಸಹವಾಸವಾಗಿ ಸಂತೋಷದಿಂದ ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿರುವ ಈ ನಿಮ್ಮ ಮಕ್ಕಳಿಗಾಗಿ ವಂದನೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ನಿಮ್ಮ ಮಕ್ಕಳು ನಿಮ್ಮ ಸನ್ನಿಧಿಯಲ್ಲಿ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿದ್ದೀರಿ. ಆಧರಿಸುವ ದೇವರು ನೀವಾಗಿದ್ದೀರಿ. ಯೇಸುವೇ, ನೀವು ಆದುಕೊಳ್ಳುವ ದೇವರಾಗಿದ್ದೀರಿ. ನಮ್ಮ ಅವಶ್ಯಕತೆಗಳೇನೆಂದು ನಿಮಗೆ ಗೊತ್ತು. ನಿಮ್ಮನ್ನು ನಾವು ಘನಪಡಿಸುವುದಾದರೆ ನೀವು ನಮ್ಮನ್ನು ಘನಪಡಿಸುತ್ತೀರಿ. ನಿಮ್ಮ ಪ್ರೀತಿಯನ್ನು ನಾವು ಕ್ರಿಯೆಯಲ್ಲಿ ತೋರಿಸುವುದಾದರೆ ನಿಮ್ಮ ಪ್ರೀತಿಯನ್ನು ನಾವು ಮತ್ತಷ್ಟು ಹೆಚ್ಚು ನೋಡುವ ಹಾಗೆ ಮಾಡುತ್ತೀರಿ. ಅನುದಿನವೂ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರುವಂತಹ, ಪ್ರತಿ ಭಾನುವಾರ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತಹ, ಅನುದಿನವೂ ನಿಮ್ಮ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ಧ್ಯಾನಿಸುವಂತಹ, ಅನುದಿನವೂ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ಹಂಚುವಂತಹ, ಅನುದಿನವೂ ಯಾರಿಗಾದ್ರೂ ಒಬ್ಬರಿಗೆ ದೇವರೇ ನಿಮ್ಮ ಕುರಿತಾದ ಸತ್ಯವನ್ನು ತಿಳಿಯಪಡಿಸಿ ನಿಮ್ಮ ರಾಜ್ಯದೊಳಗೆ ನಡೆಸುವಂತಹ ಅದ್ಭುತವಾದ ಆತ್ಮಿಕತೆಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ ಯೇಸುವೇ, ಅನುಗ್ರಹಿಸಿರಿ ದೇವರೇ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳು ಮಾಡಿದ ಪ್ರಾರ್ಥನೆಯನ್ನು ನೀವು ಲಾಲಿಸಿದೀರಲ್ಲವೇ? ಬೇಗನೆ ಉತ್ತರವನ್ನು ದಯಪಾಲಿಸಿರಿ. ನಮ್ಮ ಮಕ್ಕಳಿಗೆ ಬೇಕಾದ ರಕ್ಷಣೆಯನ್ನು ಅನುಗ್ರಹಿಸಿರಿ. ನಮ್ಮ ಕುಟುಂಬಕ್ಕೆ ಬೇಕಾದ ಕ್ಷೇಮವನ್ನು ಅನುಗ್ರಹಿಸಿರಿ ದೇವರೇ. ಯಾರ್ಯಾರು ಈ ಸಮಯದಲ್ಲಿ ಅನಾರೋಗ್ಯವುಳ್ಳವರಾಗಿದ್ದಾರೋ ಅಂಥವರನ್ನು ಈ ಸಮಯದಲ್ಲಿಯೇ ಮುಟ್ಟಿ ಸ್ವಸ್ಥತೆಯನ್ನು ಅನುಗ್ರಹಿಸಿರಿ. ನಿಮಗೆ ಎಲ್ಲಾ ಮಹಿಮೆ, ನಿಮಗೆ ಎಲ್ಲಾ ಘನತೆ, ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.